ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ಜೈ ಹಿಂದ್. ಏನಪ್ಪ ವಿಷಯ ಅಂತ ಹೇಳಿದರೆ ನಿಮಗೊಂದು ಶೆಡ್ಯೂಲ್ ಹಾಕಿದ್ದೆ ಮೊನ್ನೆ. ನನಗಿಲ್ಲಿ ಒಂದು ಸ್ವಲ್ಪ ಕಾಡು ಪ್ರದೇಶ ಇರೋದ್ರಿಂದ ಒಂದು ಸ್ವಲ್ಪ ಬೆಟ್ಟ ಗುಡ್ಡ ಅವೆಲ್ಲ ಭಾಳ ಇರೋದ್ರಿಂದ ನಂಗೆ ಒಂದು ಸ್ವಲ್ಪ ಗ್ರೌಂಡ್ ಇಲ್ಲ ಇಲ್ಲೇ ಓಡಿ ನಿಮಗೆ ತೋರ್ಸೋಕ್ಕೆ ಅದು ಇದೊಂದು ಮಾಡಲಿಕ್ಕೆ. ಏನಪ್ಪ ಅಂತ ಹೇಳಿದರೆ ಇಲ್ಲಿ ನಮ್ಮದು ಹೆಲಿಪ್ಯಾಡ್ ಇದೆ. ಅಂದರೆ ನಮ್ದು ಯಾವುದಾದ್ರು ಫೋರ್ಸ್ದು ಏನಾದರೂ ಇಲ್ಲೇ ಪ್ರಾಬ್ಲಮ್ಸ್ ಯಾತಂದರೆ ಯಾರಾದ್ರೂ ಒಂದು ಬಡೆ ಸಾಬ್ಲೋಗಿ ಏನಾದರೂ ಬಂದರೆ ಅವ್ರಿಗೆ ಇಳಿಲಿಕ್ಕೆ ಒಂದು ಏನಪ್ಪ ಅಂತೇಳಿ ಹೆಲಿಪ್ಯಾಡ್ ಇದೆ, ಹೆಲಿಕಾಪ್ಟರ್ ಇಳಿಲಿಕ್ಕೆ ಹೆಲಿಪ್ಯಾಡ್ ಇದೆ. ಅಲ್ಲಿ ಒಂದು ಸ್ವಲ್ಪ ಟ್ರೈ ಮಾಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ ರನ್ನಿಂಗ್ ಅಂತೂ ಆಗಂಗಿಲ್ಲ ಅಲ್ಲಿ ಓಡೋಕೆ ನನಗೆ ಸರಿಯಾಗಿ ಗ್ರೌಂಡ್ ಅದು ಸರಿಯಾಗಿಲ್ಲ. ಏನಪ್ಪ ಅಂತ ಹೇಳಿದರೆ ಒಂದು ಸ್ವಲ್ಪ ಸ್ಟಿಚಸ್ಸು ಪ್ರೀ ವರ್ಕೌಟ್ ಯಾವ ರೀತಿ ಮಾಡ್ಕೋಬೇಕು ಅಥವಾ ರನ್ನಿಂಗ್ ಆದಮೇಲೆ ಯಾವ ರೀತಿ ಮಾಡ್ಕೋಬೇಕು ಅಂದರೆ ನಿಮ್ಮ ಸ್ಟೆಮಿನಾ ಹೆಚ್ಚಿಗೆ ಆಗುತ್ತೆ ಅಂಥೇಳಿ ನಮ್ಮ ಫೋಸ್ ಒಳಗೆ ಯಾವ ರೀತಿ ತೋರಿಸ್ತಾರೆ ಅದನ್ನೇ ನಾನು ತೋರಿಸೋದು ಇವಾಗ ನಿಮಗೆ. ನೀವು ಬಂದರೂ ಕೂಡ ನಿಮಗೆ ಅದನ್ನೇ ಹೇಳ್ಕೊಡೋದು. ಇವಾಗ ಲೇಡೀಸಿಗೆ ವುಮೆನ್ಸ್ ಫಿಮೇಲ್ಸಿಗೆ ಏನಪ್ಪ ಅಂತ ಹೇಳಿದರೆ ಸೇಮ್ ಅಪ್ಲೈ ಆಗುತ್ತೆ. ನಿಮಗೆ ಇವಾಗ ಏನಪ್ಪ ಅಂತ ಹೇಳಿದರೆ ಫಿಸಿಕಲ್ ಪಾಸ್ ಮಾಡಲಿಕ್ಕೆ 1600 ಅಂದರೆ 1 ಕಿಲೋಮೀಟ್ರ್ ಮೇಲೆ 600 ಮೀಟ್ರ್ ಕೊಟ್ಟಿದ್ದಾರಲ್ಲ. ನೀವು ಏನಾದರೂ ಸೆಲೆಕ್ಷನ್ ಆಗಿ ಬಂದರೆ ನಿಮಗೆ ಪಾಸ್ ಮಾಡೋದು ಅಂದರೆ ಫಿಸಿಕಲ್ ಪಾಸ್ ಮಾಡಬೇಕಾಗತ್ತೆ. ನಿಮಗೆ ಎಷ್ಟಪ್ಪ ಅಂತ ಹೇಳಿದರೆ ಟ್ರೈನಿಂಗ್ ಇದ್ದು ಒಂದು ಸಪ್ರೇಟ್ ವೀಡಿಯೋ ಮಾಡ್ತೇನೆ ನಾನು. ಟೋಟಲ್ಲು 44 ವೀಕ್ಸು ಟ್ರೈನಿಂಗ್ ಇರುತ್ತೆ ಟೋಟಲ್ಲು. ಅದರೊಳಗೆ 21 ಡೇಸ್ ರಜೆ ಇರುತ್ತೆ, ಮನೆಗೆ ಹೋಗಿ ಬರ್ತೀರಾ. ಆಮೇಲೆ ನಿಮ್ಮ ಅಡ್ವಾನ್ಸು ನಡೆಯುತ್ತೆ. ಅದನ್ನು ನಾನು ಸಪ್ರೇಟ್ ವೀಡಿಯೋನೇ ಮಾಡ್ತೀನಿ. ನಿಮಗೆ ಇಲ್ಲಿ ಬಂದರೂ ಕೂಡ 5 ಕಿಲೋಮೀಟ್ರ್ ಒಳ್ಳೇಬೇಕು. ಲೇಡೀಸಿಗೆ ಹೇಳ್ತಿದ್ದೀನಿ. ಬಾಯ್ಸ್ ಏನಪ್ಪ ಅಂತ ಹೇಳಿದರೆ ಸ್ಟಾರ್ಟಿಂಗಿಂದ ರಗಡಾನ ಇರುತ್ತೆ. ನೀವು ಪ್ರಾಕ್ಟೀಸ್ ಮಾಡೋದ್ರಿಂದನೂ ಇಲ್ಲಿಗೆ ಬಂದರೂ ಕೂಡ ನೀವು 5 ಕಿಲೋಮೀಟ್ರ್ ಒಳ್ಳೇಬೇಕು. ಸರಿಯಾಗಿ ನೋಡ್ಕೊಳ್ಳಿ. ಇವಾಗ ನಿಮಗೆ ಒಂದು ಸ್ವಲ್ಪ ಸ್ಟಿಚಸ್ಸು ಸ್ಟಾರ್ಟಿಂಗ್ ಯಾವ ರೀತಿ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಷ್ಟು ಹೆವಿ ಇರೋಂಗಿಲ್ಲ. ಆಮೇಲೆ ಏನಪ್ಪ ಅಂತ ಹೇಳಿದರೆ ಒಂದು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಹೆಚ್ಚಿಗೆ ಮಾಡ್ಕೊಂಡು ಹೋಗಬೇಕಾಗತ್ತೆ. ಅಂತ ಹೇಳಿದರೆ ಸ್ಟೆಮಿನಾ ದಮ್ ಹತ್ತತ್ತೆ. ಅದನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಕೆನಾ? ತೋರಿಸೋಕ್ಕಿಂತ ಮುಂಚೆ ಒಳ್ಳೆ ವ್ಯೂ ತೋರಿಸ್ತೇನೆ. ವ್ಯೂನ ಎಂಜಾಯ್ ಮಾಡಿ. ಓಕೆ ನೋಡಿ, ಅದೇ ನಾನು ಹೇಳಿದ್ದೀನಲ್ಲ ಬರ್ಮಾ ಬಾರ್ಡರು. ನೋಡ್ಕೊಂಬಿಡಿ ಹೆಂಗಿದೆ ವ್ಯೂಸ್ ಅಂತ. ನೋಡಿ ವ್ಯೂ ಹೆಂಗಿದೆ ಈ ಕಡೆ. ಲಾಸ್ಟ್ ನಮ್ಮ ಬೌಂಡ್ರಿ ಇದು. ಅದಕ್ಕೆ ಆ ಕಡೆ ಬರೋದೆಲ್ಲ ಬರ್ಮಾದವ್ರಿಗೆ ಸಂಬಂಧಪಡುತ್ತೆ. ಅಂದರೆ ಕಾಡು ಪ್ರದೇಶ ಅಷ್ಟೊಂದು ನಮ್ಮದು ಅವ್ರದ್ದು ಇದಿಲ್ಲ. ಅಂದರೆ ಬಾಂಧವ್ಯ ಚೆನ್ನಾಗಿರೋದ್ರಿಂದ ಯಾವುದೂ ತೊಂದರೆ ಇಲ್ಲ. ಇದು ಲಾಸ್ಟ್ ಬೌಂಡ್ರಿ ಇದು. ಅದಕ್ಕೆ ಆ ಕಡೆ ಇದರತ್ತೆ ನಮ್ದು ಯಾವ್ದಾದ್ರು ಹೆಲಿಪ್ಯಾಡ್ ಅದೇ ಅಲ್ಲೇ ನಡಿತೈತೆ ನಮ್ಮದು. ಏನಾದರೂ ಬಡೆ ಸಾಬ್ಲೋಗಿ ಏನಾದರೂ ಬಂದರೆ ಅಲ್ಲಿ ನಡಿತೈತಿ. ಜಾಸ್ತಿ ಹೇಳೋದಾತ ನಿಮಗೇನಾದರೂ ತೋರಿಸ್ತೀನಿ ತಡ್ರಿ. ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೋಡಿ. ಇವಾಗ ನನ್ನ ದೋಸ್ತ್ ಏನಪ್ಪ ಅಂತ ಹೇಳಿದರೆ ನೋಡಿ, ಇವನೇನು ನೋಡಿರಿ, ನೀವು ಸಿಗ್ನಲ್ ಬ್ರ್ಯಾಂಚ್ ಒಂದು ಏನು ಮಾಡಿದಾನಂದರೆ ಫುಟ್ಬಾಲ್ ಆಡಕ್ಕೆ ಕುಂತಿದ್ವಿ ನಾವು. ಅಂದರೆ ಫುಟ್ಬಾಲ್ ಆಡಕ್ಕೆ ಅಂತೇಳಿ ಫುಟ್ಬಾಲ್ ತಂದಿದ್ವಿ. ಅದು ನಮ್ದು ಅಲ್ಲೇ ಅಂದರೆ ನಮ್ಮ ಬಾರ್ಡರ್ಗೆ ಇದೇನು ಬೇಲಿ ಏನು ಕಟ್ಟಿದ್ದಾರೆ ಅಲ್ಲಿ ನಿಮಗೆ ಕಾಣ್ಬೋದು ಮೇಲ್ಗಡೆ. ನೋಡಿ ಬಾಲ್ ಸಿಕ್ಕೊಂಡಿದೆ ಅಲ್ಲಿ. ಬಾಲ್ ಸಿಕ್ಕೊಂಡು ನಮ್ಮದು. ಓಕೆನಾ? ಅದು ಅಲ್ಲಿ ನೋಡಿ ಕಾಣ್ತಿದೆ ಅಲ್ಲಿ. ಇಲ್ಲೇ ಬಾಲ್ ಸಿಕ್ಕೊಂತವ್ರದ್ದು. ಅದಕ್ಕೆ ಅಪ್ಪ ಏನು ಮಾಡೋದು, ನನ್ನ ಬಾಲ್ ಸಿಕ್ಕೊಂತೇಳಿ ಹೋಗ್ತಿದ್ದಾನೆ. ಬನ್ನಿ ತೋರಿಸ್ತೀನಿ. ಓಕೆನಾ? ಹಾಗೆ ನೋಡೋಕ್ಕಿಂತ ಮುಂಚೆ ನಮ್ಮ ನಾಯಿ ಕಾಲು ಡ್ರೋನ್ ಅಜ್ಜ. ಇದರ ಹೆಸರು ಡ್ರೋನ್ ಅಂತ. ನೋಡಿ ಹೆಂಗಿದೆ ಡ್ರೋನ್. ಚಲ್ ಉದರ್ ಚಲ್ ಭಾಗ್. ಚೆನ್ನಾಗಿ ಮಾತು ಕೇಳುತ್ತೆ ಅದು. ನೀವು ರನ್ನಿಂಗ್ ಮಾಡೋಕ್ಕಿಂತ ಮುಂಚೆ ಬೆಳಿಗ್ಗೆ ಏನಪ್ಪ ಅಂತ ಹೇಳಿದರೆ ಎದ್ದು ಒಬ್ಬೊಬ್ರು ಏನು ಮಾಡ್ತಾರಪ್ಪ ಅಂತ ಹೇಳಿದರೆ, ಒಬ್ಬೊಬ್ಬರು ರೂಟೀನ್ ಫಾಲೋ ಮಾಡ್ತಾರೆ. ಯಾವ ರೀತಿ ಬೆಳಿಗ್ಗೆ ಹೇಳ್ತಾರೆ, ಒಂದು ಸ್ವಲ್ಪ ನೀರು ಕೊಡೋದು, ಒಂದು ಸ್ವಲ್ಪ ಹೋಗಿ ವಾರ್ಮಪ್ ಮಾಡ್ಕೊಂಡು ಆಮೇಲೆ ಕರೆಕ್ಟ್ ಓಡ್ತಾರೆ. ನನಗಿಂತ ಚೆನ್ನಾಗಿ ಓಡೋರು ಅದಾರ. ನಾನು ಗಮನ ತೋರ್ಸೋಂತಿಲ್ಲ. ಯಾರಿಗಪ್ಪ ಅಂತ ಹೇಳಿದರೆ ಯಾರಿಗಪ್ಪ ಹೇಳಕ್ಕೆ ಕುಂತಿದ್ದಪ್ಪ ಅಂತ ಹೇಳಿದರೆ, ಯಾರಿಗದು ಗೊತ್ತಿಲ್ಲ ಯಾವ ರೀತಿ ಮಾಡಬೇಕು ಏನು. ಸ್ಟಾರ್ಟಿಂಗ್ ಹೋದ ಕೂಡಲೇ ನಾನು ರನ್ನಿಂಗ್ ಹೊಡ್ಯಾಕೊಂಡು ಸ್ಟಾರ್ಟ್ ಮಾಡಿಬಿಡ್ತೀನಿ ಸರ್. ನಾ ಹೋದ ಕೂಡಲೇ ನನಗೆ ಏನು ಮಾಡೋದು ಗೊತ್ತಿಲ್ಲ. ನನ್ನ ಸಾಂಸ್ ಫುಲ್ ಅಂದರೆ ಏನದು ದಮ್ ಹತ್ಬಿಡುತ್ತೆ, ಅದು ಇದಂತ ಹೇಳ್ತಾರೆ. ದಮ್ ಹತ್ಬಿಡುತ್ತೆ, ಎದೆ ಉರಿ ಬರುತ್ತೆ ಸರ್, ಕಾಲು ಪೇನ್ ಬರುತ್ತೆ. ಅಲ್ಲ, ನೀವು ಸ್ಟಾರ್ಟಿಂಗಿಗೆ ನಿಮ್ಮ ಬಾಡಿ ಕೂಲ್ ಇರುತ್ತೆ. ಅಂದರೆ ಮಕ್ಕೊಂಡು ಎದ್ದಿರ್ತೀರಲ್ಲ, ಅದ್ರ ಸಂಬಂಧ ಅದನ್ನು ನೀವು ಏನು ಮಾಡ್ಕೋಬೇಕಂತ ಹೇಳಿದ್ರೆ ಸ್ಟಾರ್ಟಿಂಗ್ ಒಳಗೆ ಒಂದು ಸ್ವಲ್ಪ ಗರಂ ಮಾಡ್ಕೋಬೇಕು ಬಾಡಿನ. ಹಂಗೆ ಸ್ಟಾರ್ಟಿಂಗ್ ಹೋದ ಕೂಡಲೇ ನಾವು ಓಡಾಕೊಂಡು ಬಿಟ್ವಿ ಅಂದ್ರೆ ನಿಮ್ಮ ಕಾಲು ನೋವಾಗುತ್ತೆ, ಎಲ್ಲ ನೋವು ಆಗಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ ಬಂದು ಹೇಳ್ತೀರಿ ಸರ್ ಮುಕ್ಳಿ ನೋವಾತ, ಇದು ನೋವಾತ, ಅದು ನೋವಾತ, ಏನು ಮಾಡ್ಬೇಕು ಸರ್? ಅದಲ್ಲ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಬರ್ತೀರಾ ಮನೆಯಿಂದ ಹಾಸಿಗೆ ಮೇಲಿಂದ ಎದ್ದೇನು ಮಾಡಿರಪ್ಪ ಅಂತ ಹೇಳಿದ್ರೆ, ಫ್ರೆಶ್ ಅಪ್ ಆಗಿ ರನ್ನಿಂಗ್ ಬರೋಕ್ಕಿಂತ ಒಂದು ಅರ್ಧ ಗಂಟೆ ಪೈಲೆ ಏನು ಮಾಡ್ತೀರಪ್ಪ ಅಂತ ಹೇಳಿದರೆ, ಒಂದು ಸ್ವಲ್ಪ ಲೆಮನ್ನು, ಒಂದು ಸ್ವಲ್ಪ ಹನಿ ತೊಗೊಂಡು ಇದ್ರ ಗ್ಲಾಸ್ ಒಳಗೆ ನೀರು ಹಾಕಿ ಕಲಸ್ಕೊಂಡು ಒಳ್ಳೆ ಒಂದು ಹನಿ ಒಂದು ಸ್ವಲ್ಪ ಲೆಮನ್ ಹಾಕ್ಕೊಂಡು ಬೆಳಿಗ್ಗೆ ಕುಡಿದ್ರಪ್ಪ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಫ್ರೆಶ್ ಆಗುತ್ತೆ. ಒಂದು ಸ್ವಲ್ಪ ಎನರ್ಜಿ ಲೆವೆಲ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಂದೇನು ಮಾಡ್ತೀರಪ್ಪ ಅಂತ ಹೇಳಿದ್ರೆ, ಇವಾಗ ನಿಮ್ಮ ರನ್ನಿಂಗ್ ರೋಡ್ ಆಗಿರ್ಬೋದು ಅಥವಾ ಗ್ರೌಂಡ್ ಆಗಿರ್ಬೋದು, ಆಲ್ಮೋಸ್ಟು SSC GDದು ನಮ್ಮದು 3
ಇದ್ರೊಳಗೆ ಸೆಂಟರ್ ಅದಾವೆ, ಅಂದ್ರೆ ಬೆಳಗಾವಿ, ಬೆಂಗಳೂರು ಮತ್ತು ಮೈಸೂರು ಒಳಗೆ ಅದಾವೆ. ಅದ್ರಾಗ ಏನಪ್ಪ ಅಂತ ಹೇಳಿದ್ರೆ ನಿಮ್ದು ಗ್ರೌಂಡ್ ಒಳಗೆ 99% ಏನಪ್ಪ ಅಂತ ಹೇಳಿದ್ರೆ ಗ್ರೌಂಡ್ ಒಳಗೆ ನಡೆಸ್ಬೋದು ನಿಮ್ಮದು. ಓಕೆನಾ. ನಾವು ಏನಪ್ಪ ಅಂತ ಹೇಳಿದ್ರೆ ರೋಡ್ ಮೇಲೆ ಓಡಿದ್ವಿ. ಓಕೆ, ಗ್ರೌಂಡ್ ಮೇಲೆ ಓಡಿಸ್ಬೋದು ನಿಮಗೆ. ನಾ ಏನು ಹೇಳಂತೇನಂದ್ರೆ, ಗ್ರೌಂಡಿಗೆ ಓಡಿಸೋಂತಾರೆ ಅಂತ ಹೇಳಿದ್ರೆ ಗ್ರೌಂಡ್ ಒಳಗೆ ಕೌಂಟ್ ಹಾಕ್ತಾರೆ, ನಿಮಗೆ ಕೌಂಟ್ ಮಾಡ್ತಾರೆ ಎಷ್ಟು ರೌಂಡ್ ಹೊಡಿಬೇಕಂತೇಳಿ. ಅಲ್ಲಿ ಹೆಂಗೆ ಮಾಡ್ತಂಬ ಇನ್ನೂ ಎಷ್ಟು ರೌಂಡ್ ಅಂತೇಳಿ ಎದಿ ಹೊಡ್ಕೊಂಡು ಬಿಡ್ತೀರಿ ನೀವು. 5 ಕಿಲೋಮೀಟ್ರ್ ಅಂದರೆ ಹೆಂಗಾಗತ್ತಂದ್ರೆ ಅರ್ಧ ಹೋಗಿ ನಿಂತು ಬಿಡ್ಬೇಕೇನೋ ಅನಿಸ್ಬಿಡುತ್ತೆ, ಕಾಲು ಕಿತ್ತು ಮುಂದೆ ಇಡೋಕ್ಕಾಗಂಗಿಲ್ಲ. ಯಾಕಂದ್ರೆ ನಾನು ಅದನ್ನು ಮಾಡಿ ಬಂದೇನಿ. ನಾನು ನಿಮ್ಮ ಗತೆನ ಪ್ರಾಕ್ಟೀಸ್ ಮಾಡಿ ನಿಮ್ಮ ಗತೆನ ಬಂದೇನಿ. ಓಡ್ತಿದ್ದಿಲ್ಲ, ನಾನು ಅರ್ಧಕ್ಕೆ ಹೋಗಿ ನಿಂತು ಬಿಡ್ತಿದ್ದೆ. ಆಮೇಲೆ ಏನಾತಪ್ಪ ಅಂತ ಹೇಳಿದ್ರೆ ನಾವು ಏನಾದರೂ ಮಾಡಬೇಕಪ್ಪ, ಓಡಬೇಕು. ನಾನು ಹೆಂಗಾರ ಮಾಡಿ ಅವ್ನು ನಡ್ಕೊಂಡಾರ ಹೋಗ್ತಿದ್ದೆ. ನಾನು ಲಾಸ್ಟಿಗೆ 5 ಕಿಲೋಮೀಟ್ರ್ ಓಡೋಕ್ಕಾಗಲಿಲ್ಲ. 5 ಕಿಲೋಮೀಟ್ರ್ ನಡ್ಕೊಂಡಾರ ಹೋಗ್ತಿದ್ದೆ. ಲಾಸ್ಟಿಗೆ ಒಂದು 2 ಕಿಲೋಮೀಟ್ರ್ ಓಡಿ ನಡ್ಕೊಂಡು ಹೋಗ್ತಿದ್ದೆ. ಆಮೇಲೆ 3 ಕಿಲೋಮೀಟ್ರ್, 4 ಕಿಲೋಮೀಟ್ರ್, 5 ಕಿಲೋಮೀಟ್ರ್. ಆಮೇಲೆ ಹೆಂಗೆ ಆತಪ್ಪ ಅಂತ ಹೇಳಿದ್ರೆ ನಂಗೆ 5 ಕಿಲೋಮೀಟ್ರಾ ಆತು ಬಿಡು. 6 ಕಿಲೋಮೀಟ್ರ್, 7 ಕಿಲೋಮೀಟ್ರ್, 10 ಕಿಲೋಮೀಟ್ರ್ ಹೋಗಿ ಬಂದೇವು. 10-20 ಕಿಲೋಮೀಟ್ರ್ ಅಲ್ಲಿಂದ ಬಂದು ಟ್ರೈನಿಂಗ್ ಸೆಂಟರ್ ಒಳಗೆ ಯಾವ ರೀತಿ ಆತಪ್ಪ ನಮ್ಮ ಟ್ರೈನಿಂಗ್ ಅಂದರೆ, ಹರ್ ದಿನ ಅಂದರೆ ಪ್ರತಿದಿನ 5 ಕಿಲೋಮೀಟ್ರ್ ಪಿ ಟಿ ಇರುತ್ತೆ. ಪ್ರತಿದಿನ 5 ಕಿಲೋಮೀಟ್ರ್ ಪಿ ಟಿ ಇರುತ್ತೆ. ಹಗ್ಗ ಇರೋದಿರುತ್ತೆ, ಪುಲ್ಲಪ್ಸ್, ಚಿನ್ನಪ್ಪದು ಜಗ್ಗೋದ ಮತ್ತು ಟೋಟಚ್ ಇರುತ್ತೆ. ಟೋಟಚ್ ಅಂದ್ರೆ ಹಿಂಗೆ ಹಿಡ್ಕೊಂಡು ಇದನ್ನು ಮ್ಯಾಗ ಹತ್ತಿ ಹೊಡಿಬೇಕು. ಆ ಟೋಟಚ್ ಅದು ನಿಮಗೂ ನಡೆಸ್ತಾರೆ. ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಿಮಗೂ. ಇಲ್ಲಿ ಬಂದರೆ ನೀವು ಟ್ರೈನಿಂಗ್ ಒಳಗೆ ಬಂದರೆ ನಿಮ್ಮದು ಅದನ್ನು ಪಾಸ್ ಮಾಡಲೇಬೇಕಾಗತ್ತೆ. ರೋಪ್ ಹಚ್ಚೋ ಅಂದ್ರೆ ಹಗ್ಗ ಏರೋದಾಗಲಿ, PPT ಪಾಸ್ ಆಗಬೇಕಾಗತ್ತೆ. ಸ್ಪ್ರಿಂಟ್ ಓಡೋದು ಇರುತ್ತೆ ಮತ್ತು ಲಾಂಗ್ ಓಡೋದು ಇರುತ್ತೆ. ಹೆಂಗೆ ಚಿನ್ನಪ್, ಪುಲ್ಲಪ್ ಎಲ್ಲ ಚೆಕ್ ಆಗುತ್ತೆ ನಿಮ್ಮದು. ಹಗ್ಗ, ಜಂಪ್, ಲಾಂಗ್ ಜಂಪ್ ಎಲ್ಲ ಚೆಕ್ ಮಾಡ್ತಾರೆ. ಲೇಡೀಸಿಗೂ ಇದು ಸೇಮ್, ಬಾಯ್ಸಿಗೂ ಸೇಮ್ ಮಾಡ್ತಾರೆ. ಅಂದರೆ ಟ್ರೈನಿಂಗ್ ಒಳಗೆ ಅದನ್ನು ಪಾಸ್ ಮಾಡಲೇಬೇಕಾಗತ್ತೆ. ಫೈರಿಂಗ್ ಒಳಗೆ ಫೈರಿಂಗ್ ಯಾವ ರೀತಿ ಆಗುತ್ತೆ, ಯಾವ ರೀತಿ ಇಲ್ಲ, ಯಾವ ರೀತಿ ಟ್ರೈನಿಂಗ್ ಇರುತ್ತೆ ಅಂತೇಳಿ ನಾನು ಸಪ್ರೇಟ್ ವಿಡಿಯೋ ಮಾಡ್ತೇನೆ ಅಂತ ಹೇಳಿದ್ದೆ. ಪಕ್ಕಾ ಮಾಡ್ತೀನಿ. ಇವಾಗ ಸ್ಟಿಚಸ್ ಯಾವ ರೀತಿ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ನೀರು ಕುಡಿದ್ರಿ ಬಂದು ಏನು ಮಾಡ್ತೀರಂದ್ರೆ ಗ್ರೌಂಡಿಗೆ ಬರ್ತೀರಾ. ಗ್ರೌಂಡಿಗೆ ಬಂದು ಏನು ಮಾಡ್ತೀರಪ್ಪ ಅಂತ ಹೇಳಿದ್ರೆ, ಮೀಟ್ರ್ ಓಡ್ರಿ. 500 ಮೀಟ್ರ್ ಏನಪ್ಪ ಅಂತ ಹೇಳಿದ್ರೆ ಒಂದು ಸಾವಕಾಶ ಇಷ್ಟು ಓಡ್ರಿ. ಓಡಿ ಬರ್ತೀರಲ್ಲ, ಓಡಿ ಬಂದು ಏನು ಮಾಡ್ತೀರಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಜಂಪ್ ಮಾಡಿ ಒಂದು 100 ಜಂಪ್ ಮಾಡಿ. ಅವನವನು ಏನಾಗುತ್ತೆ ನೋಡೋಣ, 100 ಜಂಪ್ ಮಾಡಿ. ಓಕೆನಾ. 100 ಜಂಪ್ ಮಾಡಿ ಒಂದು ಸ್ಟಿಚ್ ಒಂದು ತಿಳ್ಕೊರಿ ನೀವು. ಒಂದು ಮೇಲಿಂದ ಕೆಳಗೆ ಹೋಗ್ಬೋದು, ನೀವು ಕೆಳಗಿಂದ ಮ್ಯಾಗ್ ಬರ್ಬೋದು. ಅಂದರೆ ವಾರ್ಮಪ್ ಯಾವ ರೀತಿ ಇರಬೇಕಪ್ಪ ಅಂತ ಹೇಳಿದ್ರೆ, ಒಂದು ಮ್ಯಾಗಿಂದ ಕೆಳಗೆ ಹೋಗ್ಬೋದು, ಕೆಳಗಿಂದ ಮ್ಯಾಗ್ ಬರ್ಬೋದು. ಯಾವ ರೀತಿ ಬೇಕಾದರೂ ನೀವು ಎಕ್ಸಸೈಸನ್ನು ಮಾಡ್ಕೋಬೋದು. ಓಕೆ, ಫಸ್ಟ್ ನೋಡ್ಕೊಳ್ಳೋಣ. ಏನಪ್ಪ ಅಂತ ಹೇಳಿದ್ರೆ, ಜಂಪ್ ಮಾಡಿಕೊಂಡು ಒಂದು ಸ್ವಲ್ಪ ಬೆಂಡಾಗಿ ಒಂದು ಸ್ವಲ್ಪ ಇದು ಮಾಡ್ಕೊಳ್ಳಿ, ಬಾಡಿನ ಲೂಸ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಬಾಡಿನ ಲೂಸ್ ಮಾಡ್ಕೊಳ್ಳಿ. ಟೋ ಹಿಡ್ಕೊಳ್ಳಿ. ನೋಡಿ, ಈ ಟೋ ಹಿಡ್ಕೊಂಡು ಒಂದು ಸ್ವಲ್ಪ ನಡ್ಕೊಂಡು ಹೋಗಿ. ಈ ರೀತಿ ಜಗ್ಗಿ ಒಂದು ಸ್ವಲ್ಪ ನಡ್ಕೊಂಡು ಹೋಗಿ. ಇವೆಲ್ಲ ಇದೇನು ನಡೆದು ಏನಾದಿತ್ತಲ್ಲ, ಇದೆಲ್ಲ ಲೂಸ್ ಆಗ್ತಾವೆ. ಮತ್ತು ಏನಪ್ಪ ಅಂತ ಹೇಳಿದ್ರೆ ಈ ಸೈಡಿದ್ದು ಎಲ್ಲ ಲೂಸ್ ಆಗ್ಕೊಂಡು ಬರ್ತಾವೆ. ನೀವು ಮಲ್ಕೊಂಡು ಎದ್ದಿರ್ದಿರಲ್ಲ, ಒಂದು ಸ್ವಲ್ಪ ಬಾಡಿ ಹೀಟ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಒಂದು ಸ್ವಲ್ಪ ವಾರ್ಮಪ್ ಮಾಡ್ಕೊಳ್ಳಿ. ಓಕೆನಾ. ಮಾಡಿಕೊಂಡು ಇವಾಗ ನೋಡಿ, ನಾನು ಕೆಳಗಿಂದ ಮ್ಯಾಗ ಹೋಗ್ಬೋದು, ಮ್ಯಾಗಿಂದ ಕೆಳಗೆ ಬರ್ಬೋದು ಅಂತ ಹೇಳಿದ್ದೀನಿ. ನಾನು ಮ್ಯಾಗಿಂದ ಕೆಳಗೆ ಹೋಗ್ತೀನಿ. ಇವಾಗ ಯಾವ ರೀತಿ, ಫಸ್ಟು ಚೆಂಡು ನಿಮ್ಮ ತಲೆ, ಈ ತಲೆ ಬುದ್ಧಿದ್ದಿದ್ರೆ ಹಿಂಗೆ ಆಗ್ತಿದ್ದಿರಲಿಲ್ಲ. ಇವಾಗ ಚೆನ್ನಾಗಿ ಎಕ್ಸಾಮ್ ಬರ್ತೀರಿ. ಎಲ್ರಿಗೂ ಆಲ್ ದ ಬೆಸ್ಟ್. ಈ ರೀತಿ ಮಾಡ್ಕೊಳ್ಳಿ. ಓಕೆನಾ. ಉಲ್ಟಾ ಮಾಡ್ಕೊಳ್ಳಿ, ರೈಟ್ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ಕೊಳ್ಳಿ. ಅಪ್ ಡೌನ್ ಮಾಡ್ಕೊಳ್ಳಿ. ಎಣಿಸ್ಕೊಂಡು ಹೋಗ್ರಿ, 10, 11 ಆ ರೀತಿ ಎಣಿಸ್ಕೊಂಡು ಹೋಗಿ. ಓಕೆನಾ. ಇವಾಗ ಕೈದು ಏನಪ್ಪ ಅಂತ ಹೇಳಿದರೆ, ಕೈ ಫಸ್ಟ್ ಸ್ಟಾರ್ಟಿಂಗಿಗೆ ಈ ರೀತಿ ಮಾಡ್ಕೊಳ್ಳಿ. ಒಂದು 10 ಮಾಡ್ಕೊಳ್ಳಿ. ನಾನು ನಮ್ಮ ವೀಡಿಯೋ ಲಾಂಗ್ ಹೋಗುತ್ತೆ. ನಾನು ಏನಾದರೂ ಜಾಸ್ತಿ ತೋರ್ಸಾಕೊಂತ ಅಂದ್ರೆ, ಏನು ಸರ್ ಇಷ್ಟು ತೋರ್ಸಾಕೊಂತಾರೆ ಇವ್ರು ಸರ್ ಅಂತ ಹೇಳಿ ಹೇಳಾಕೊಂಡು ಬಿಡ್ತೀರಿ ಮತ್ತು ನೀವು. 10 ಎಣಿಸ್ಕೊಂಡು ಮಾಡ್ಕೊಂಡು ಹೋಗಿ. ಓಕೆನಾ. ನಂಗೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಈ ವಿಡಿಯೋ ಲಾಂಗ್ ಆಗುತ್ತೆ ಮತ್ತು ಅಪ್ಲೋಡ್ ಮಾಡೋಕ್ಕೆ. ನನ್ನ ಫ್ರೆಂಡ್ ಯಾರು ಇದ್ರೆ ಹಿಡ್ಕೊಂಡು ಒಂದು ಸ್ವಲ್ಪ ಜಲ್ದಿ ತೋರಿಸ್ಕೊಂಡ್ಬಿಡ್ತಿದ್ದೆ. ಓಕೆ. ಇವಾಗ ಈ ರೀತಿ ನೀವು ಎಂಜಾಯ್ ಮಾಡಿರಿ. ಒಂದು ಸ್ವಲ್ಪ ನಿಮ್ಮ ವಾರ್ಮಪ್ನ, ನಿಮ್ಮ ದೇಹ ಮಲ್ಲಿದೆ, ಇದು ನಿಮ್ಮ ಇದ್ರಿ ಇದೆ, ನಿಮ್ಮ ಬಾಡಿ ಇದನ್ನು ಒಂದು ಸ್ವಲ್ಪ ಗ್ರೌಂಡ್ ಜೊತೆ ಒಂದು ಸ್ವಲ್ಪ ತಲ್ಲಣ ಆಗಿ, ಅದ್ರ ಜೊತೆ ಒಂದು ಸ್ವಲ್ಪ ಇದಾಗ್ರಿ. ಒಂದು ಸ್ವಲ್ಪ ಏನು ತೊಂದರೆ ಇಲ್ಲ. ಇವಾಗ ನಮಗೇನಾದರೂ ಹೇಳ್ತಿದ್ರು, ಇವಾಗ ಇಲ್ಲೇ ಪೆಟ್ರೋಲ್ ಹೊಡಿದ್ಬಿಡ್ತಿದ್ದೆ ನಾನು. ಅಂದರೆ ಹಿಂಗೆ ತಿರುಗಿ ಬಿದ್ದುಬಿಡ್ತಿದ್ದೆ. ಆ ರೀತಿ ಪ್ರೀತಿ ಮಾಡಿರಿ, ಅದೊಂದು ಸ್ವಲ್ಪ ಲವ್ ಮಾಡಿರಿ. ಗ್ರೌಂಡನ್ನು ಅಥವಾ ರೋಡನ್ನು ಅಲ್ಲಿ ಎಲ್ಲಿ ಓಡ್ತೀರಾ ಅದೊಂದು ಸ್ವಲ್ಪ ಪ್ರೀತಿಯಿಂದ ಎಂಜಾಯ್ ಮಾಡಿ. ರನ್ನಿಂಗನ್ನು ಎಂಜಾಯ್ ಮಾಡ್ಕೊಂಡು ಓಡಿ. ಓಕೆನಾ. ಇವಾಗ ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಉಲ್ಟಾ ನಾನು ಸ್ವಲ್ಪ ಕಡಿಮೆ ಮಾಡಂತೀನಿ. ಒಂದು 10 ಹೆಂಗಂದ್ರೆ 1 2 3 4 5 6 7 8 9
10. ಇವಾಗ ಉಲ್ಟಾ 10, 9, 8, 7 ಈ ರೀತಿ. ಓಕೆನಾ? ಇವಾಗ ನೋಡಿ ಬಟರ್ಫ್ಲೈ ಇದು ಈ ರೀತಿ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಕೈ ಇವೆಲ್ಲ ಏನಪ್ಪ ಅಂತ ಹೇಳಿದ್ರೆ ಲೂಸ್ ಹಾಕ್ಕೊಂಡು ಹೋಗ್ತಾವೆ. ಓಕೆ, ಇಷ್ಟು ಮಾಡ್ಕೊಳ್ಳಿ. ಇವಾಗ ನಡಕ್ಕೆ ಬನ್ನಿ. ಅಂದರೆ ನಾನು ನೋಡಿ ಚೆಂಡ್ ಮಾಡಿಕೊಂಡೆ, ಕೈ ಮಾಡಿಕೊಂಡೆ, ಇವಾಗ ನಡಕ್ಕೆ ಬಂದೀನಿ. ಓಕೆ, ಇವಾಗ ಉಲ್ಟಾ ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು 10 ಎಣಸ್ರಿ ನೀವು. ಓಕೆ ನೋಡಿ, ಇವಾಗ ಏನಪ್ಪ ಅಂತ ಹೇಳಿದರೆ ನಿಮ್ಮದು ನೀ ಭಾಳ ಪೇನ್ ಆಗುತ್ತೆ ಸರ್ ಅಂತಿರಲ್ಲ, ಒಂದು ಸ್ವಲ್ಪ ಇದು ಮಾಡ್ಕೋಬೇಕು ಅದನ್ನು. ಈ ರೀತಿ ಕೈ ಇಟ್ಕೊಳ್ಳಿ, ಇಲ್ಲೇ ಕೈ ಇಟ್ಕೊಂಡು ಈ ರೀತಿ ಹಿಂಗೆ ಈ ರೀತಿ ಬರಬೇಕು, ಸ್ಟ್ರೇಟ್ ಬರಬೇಕು. ಆಮೇಲೆ ಉಲ್ಟಾ ಬರಬೇಕು, ಸ್ಟ್ರೇಟ್ ಆಗಬೇಕು ಈ ರೀತಿ. ಓಕೆ, ಲೂಸ್ ಮಾಡ್ಕೋಬೇಕು. ಇವನ್ನ ಹಿಡ್ಕೊಂಡಿರ್ತಾವೆ. ಇದನ್ನೆಲ್ಲ ನೀವು ಲೂಸ್ ಮಾಡ್ಕೊಳ್ಳಿಲ್ಲ, ಹಿಂಗೆ ಸ್ಟ್ಯಾಲೆಟ್ ಓಡಾಕ ಕುಂತಿರಪ್ಪ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಪೇನ್ ಬರೋದು, ಮತ್ತು ಏನು ಮಾಡೋಕ್ಕೆ ಬರೋಂಗಿಲ್ಲ. ಆಮೇಲೆ ಏನಪ್ಪ ಅಂತ ಹೇಳಿದರೆ ಕಾಲು ನೋಡಿ, ನಿಮ್ಮ ಕಾಲು ನೋಡ್ಕೊಳ್ಳಿ. ಓಕೆನಾ? ಈ ರೀತಿ ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸ್ರಿ. ಒಂದು 10 ಎಣಸ್ರಿ. ನಾ 10 ಎಣಸ್ ಅಂತ ಹೇಳೀನಿ, ನಂಗೆ ಎಣ್ಸೋಕ್ಕಾಗೋಲ್ದಿಲ್ಲ. ಓಕೆನಾ? ಈ ರೀತಿ ಅಪ್ ಡೌನ್. ಆಮೇಲೆ ಈ ಕಾಲು ಐತಲ್ಲ ಈ ರೀತಿ ಕೆಳಗಿಟ್ಟು ಈ ರೀತಿ. ಓಕೆ, ಈ ರೀತಿ ಮಾಡ್ಕೊಳ್ಳಿ. ಸೇಮು ಇದನ್ನು ಉಲ್ಟಾ, ಅಂದರೆ ಹಿಂದ್ಗಡೆ ಇಟ್ಕೊಂಡು ಈ ರೀತಿ ತಿರುಗಿಸ್ಕೊಳ್ಳಿ. ಏನಪ್ಪ ಅಂತ ಹೇಳಿದ್ರೆ ನಿಮ್ಮದು ಭಾಳ ಸೀನ್ ಪೇನ ನೀ ಪೇನ್ ಆಗಂತೈತಪ್ಪ ಅಂತ ಹೇಳಿದ್ರೆ ವಾರದೊಳಗೆ ಒಂದು ಕ್ಯಾಲ್ಸಿಯಂ ಟ್ಯಾಬ್ಲೆಟನ್ನು ಆ್ಯಡ್ ಮಾಡ್ಬೋದು ನಿಮ್ಮದು ಡಯಟ್ ಒಳಗೆ. ಓಕೆ, ಡಯಟಿಂದ ಏನೈತೆ ಅಂತೇಳಿ ನೆಕ್ಸ್ಟ್ ವೀಡಿಯೋದೊಳಗೆ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ಯಾವ ರೀತಿ ಡಯಟ್ ಮಾಡಿದರೆ ಚಲೋ ಇರತ್ತೆ ಅಂಥೇಳಿ ನೀವು ಅದನ್ನು ಫಾಲೋ ಮಾಡ್ಬೋದು. ಓಕೆ, ಜಲ್ದಿ ಮಾಡೋ ಅಂತೀನಿ, ಸ್ವಲ್ಪ ಲಾಂಗ್ ಹೋಗುತ್ತೆ ವೀಡಿಯೋ. ಓಕೆ, ಅರ್ಥ ಮಾಡ್ಕೊಳ್ಳಿ ನೀವು. ಉಲ್ಟಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ಬೆಲ್ಲೈಕನ್ ಒತ್ಕೊಂಡ್ಬಿಡಿ. ನಾನು ನೆಕ್ಸ್ಟು ರನ್ನಿಂಗ್ ಆದಮೇಲೆ ಯಾವ ರೀತಿ ಓಡಬೇಕು, ನಾ ಯಾವ ರೀತಿ ಓಡ್ತೀನಿ, ಯಾವ ಸ್ಪೀಡ್ ಒಳಗೆ ಓಡಬೇಕು ಅಂಥೇಳಿ ನಿಮಗೆ ತೋರಿಸ್ತೀನಿ. ಓಕೆನಾ? ಇವಾಗೇನು ಮಾಡಿಯಪ್ಪ ಅಂತ ಹೇಳಿದರೆ ನೋಡಿ, ಈ ರೀತಿ ಜಂಪ್ ಮಾಡ್ಕೊಳ್ಳಿ. ಹಿಂಗೆ ಕುಂತು ಈ ರೀತಿ ಒಂದು ಸ್ವಲ್ಪ ಒಂದು 50 ಮೀಟ್ರ್ ಹಾಗೆ ಜಂಪ್ ಮಾಡ್ಕೊಳ್ಳಿ. ಜಂಪ್ ಆದಮೇಲೆ ಏನಪ್ಪ ಅಂತ ಹೇಳಿದರೆ ಒಂದು 2 ಸಲ ಜಂಪ್ ಮಾಡಿಕೊಂಡು ಈ ರೀತಿ. ಇದು ರನ್ನಿಂಗ್ ಆದಮೇಲೂ ಮಾಡ್ಬೋದು ನೀವು ಈ ಪೊಸಿಷನ್ ಒಳಗೆ. ಓಕೆ, ನಡ್ಕೊಂಡು ಹೋಗ್ಬೇಕು. ಅಂದರೆ ನಿಮ್ಮ ಟೋ ಮೇಲೆ, ಮುಂದಿನ ಟೋ ಮೇಲೆ ನಡ್ಕೋಬೇಕು. ಈ ರೀತಿ ಸ್ಟ್ರೇಟ್ ಬಾಡಿ ಇರಬೇಕು ಈ ರೀತಿ. ಓಕೆ, ಅದೇನಪ್ಪ ಅಂತ ಹೇಳಿದರೆ ಮತ್ತೆ ಇದು ಕಾಲೇನದಾವು ಈ ರೀತಿ ಎಲ್ಲ ಸ್ಟಿಚ್ ಮಾಡ್ಕೋಬೇಕು ನೀವು. ಓಕೆ, ಎಲ್ಲ ತೋರಿಸೋದಾಗಿತ್ತಪ್ಪ. ಸಣ್ಣ ಮಕ್ಕಳಿಗೆ ಹೇಳೋಂಗೆ ಹೇಳ್ತೇನೆ, ಆದರೂ ಒಬ್ಬೊಬ್ರಿಗೆ ಅರ್ಥ ಆಗಂಗಿಲ್ಲ. ಹೇಳೋ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ನೀವು ಸ್ಟಾರ್ಟಿಂಗಿಗೆ ಸ್ಪೀಡ್ ಓಡಿದ್ರೆ ನಿಮಗೆ ದಮ್ ಹತ್ತು ಬಿಡುತ್ತೆ, ಪೇನ್ ಆಗೋದು, ಬಾಡಿ ಏನಾದರೂ ಮಾಡ್ಕೊಂಡ್ಬಿಡ್ತೀರಂಥೇಳಿ. 1 2 3 4 5 6 7 8 9 10 ಈ ರೀತಿ ಎಣಿಸ್ಕೊಳ್ಳಿ. ಓಕೆನಾ? ಉಲ್ಟಾ ಇವಾಗ ನೋಡಿ, ನಿಮ್ದು ಇದೈತಲ್ಲ ನಿಮ್ಮ ಹಿಪ್ಪಿಗೆ ಈ ರೀತಿ ಟಚ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಓಡಿ ಈ ರೀತಿ. ಓಕೆ, ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂತ ಹೇಳಿದರೆ ಕಾಲನ್ನು ಇವಾಗ ನೋಡಿ ಈ ರೀತಿ, ಇದು ಸ್ಟ್ರೇಟಾಗಿ ಹಿಂಗೆ ಈ ರೀತಿ ಈ ಸ್ಟ್ರೇಟಾಗಿ ಮಾಡ್ಕೊಳ್ಳಿ. ಇದನ್ನು ಕೈ ಇಲ್ಲಿ ಇಟ್ಕೊಂಡು ಈ ರೀತಿ ಮುಂದ್ಗಡೆ ಈ ನಡಾನು ಹಿಂಗೆ ಸ್ಟ್ರೇಟ್ ಬರಬೇಕು. ಮತ್ತು ಉಲ್ಟಾ ಪುಲ್ಟಾ ಎಲ್ಲ ಮಾಡಿರಿ, ಎಂಜಾಯ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೀವು ಏನಾದರೂ ಬಾಡಿ ನಿಮ್ದಿದೆ, ಒಂದು ಸ್ವಲ್ಪ ಎಂಜಾಯ್ ಮಾಡಿ. ಏನಾದರೂ ನಿಮ್ಮದು ಫಿಸಿಕಲ್ ಆಗಿ ನಿಮ್ಮ ಫೈನಲ್ ಮೆರಿಟ್ ಕುಂದರಿಲ್ಲಪ್ಪ ಅಂತ ಹೇಳಿದ್ರು ನಿಮ್ಮ ಬಾಡಿ ಏನಪ್ಪ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಓಕೆನಾ? ಒಂದು ಸ್ವಲ್ಪ ಈ ರೀತಿ ಮೂವ್ಮೆಂಟ್ ಇದನ್ನೆಲ್ಲ ಮಾಡಬೇಕಪ್ಪ. ನೀವೆಲ್ಲ ರನ್ನಿಂಗ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಸಣ್ಣ ಹುಡುಗರು ಹೇಳಬೇಕಾಗತ್ತೆ. ಹುಡುಗಿಯರು ಇದನ್ನು ಮಾಡ್ಬೋದಪ್ಪ. ಹುಡುಗಿಯರು ಏನಂತಾರತ್ತ, ಇದನ್ನೆಲ್ಲ ಹಿಂಗೆ ಮಾಡ್ಕೊಂಡಿದ್ರೆ ಎಷ್ಟೋ ಇದಾಗತ್ತೆ ಅವ್ರಿಗೆ. ಗ್ಯಾಪ್ ಅಂತ ಈ ಹುಡುಗಿಯರಿಗೆ ಭಾಳ ದಮ್ ಹತ್ತತ್ತೆ. ಅದಕ್ಕೆ ನೀವೇನು ಮಾಡಿರಪ್ಪ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಲಾಂಗ್ ಪ್ರಾಕ್ಟೀಸ್ ಮಾಡಿ. ಲಾಂಗ್ ರನ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ದಮ್ ಮುರಿಯತ್ತೆ. ಮತ್ತು ಭಾಳ ವೇಟ್ ಇದ್ದವ್ರು ವೇಟ್ ಒಂದು ಸ್ವಲ್ಪ ಕರಗ್ದಂಗೆ ಆಗತ್ತೆ. ಓಕೆನಾ? ನೀವು ನಿಮ್ದ್ರೊಳಗೆ ಟೈಮ್ ಸ್ವಲ್ಪ ಜಾಸ್ತಿ ಐತಿ, ಮತ್ತು 16 ಮೀಟ್ರ್ ಓಡಬೇಕಪ್ಪ. ನಿಮಗೆ ದಮ್ ಹುಡುಗಿಯರು ಎದ್ರೊಳಗೆ ಫೇಲ್ ಆಗ್ತಾರೆ ಗೊತ್ತಾ? ನಾನು ನೋಡೇನಲ್ಲ, 2 ರೌಂಡ್ ಹೊಡಿತಾರೆ, 3ನೇ ರೌಂಡಿಗೆ ನಿಂತು ಬಿಡ್ತಾರೆ. ಆಗೋಲ್ ನನಗೆ ಎದಿ ಊರಿ ಅದು ಊರಿ ಇದ್ರಿ ಅಂತೇಳಿ. ಅದಲ್ಲ, ಅದ್ರ ಸಂಬಂಧ ನಿಮಗೆ ಏನು ಹೇಳಂತೇನಂದ್ರೆ ಲಾಂಗ್ ಓಡ್ರಿ. ಲಾಂಗ್ ಓಡಿದ್ರಂದ್ರೆ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ನಾ ಮುಟ್ತೇನೆ ತಗೋ, ಅವನು ಟೈಮಿಗೆ ಕುಂದರ್ಲಿಲ್ಲ ಅಂದ್ರೆ 4 ರೌಂಡ್ ಹೊಡಿತೇನೆ ಅಂಥೇಳಿ ಧೈರ್ಯ ಆದರೂ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ಏನಪ್ಪ ಅಂತ ಹೇಳಿದ್ರೆ ಇದನ್ನು ಮಾಡ್ಕೊಂಡ್ರೆ ಏನು ಸಣ್ಣ ಹುಡುಗರು ಹೇಳೇನಿ,
ಏನು ಇದಕ್ಕಿಂತ ಮುಂಚೆ ಏನಪ್ಪ ವಿಡಿಯೋ ಶೆಡ್ಯೂಲ್ ಹಾಕಿದ್ದೆ, ಅದರಂತ ಮಾಡೋಕ್ಕಾಗಿದ್ದಿಲ್ಲ, ಅದ್ರ ಸಂಬಂಧ ಮಾಡೇನಿ. ಒಂದು ಸ್ವಲ್ಪ ನೋಡಿ. ರನ್ನಿಂಗ್ ಆದಮೇಲೆ ಯಾವ ರೀತಿ ಮಾಡ್ಬೇಕಂತ ಹೇಳಿ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಮತ್ತು ನಾ ಯಾವ ಸ್ಪೀಡ್ ಒಳಗೆ ಸ್ಟಾರ್ಟಿಂಗ್ ಒಳಗೆ ಸ್ಟಾರ್ಟ್ ಮಾಡ್ತಿದ್ದೆ, ಮತ್ತು ನೀವು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟಿಂಗ್ ಒಳಗೆ ಅಂಥೇಳಿ ಅದನ್ನು ಹೇಳ್ತೀನಿ. ಒಂದು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ಲಾಂಗ್ ಹೋಗುತ್ತೆ ವೀಡಿಯೋ. ಒಂದು ಸ್ವಲ್ಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಒತ್ಕೊಂಡ್ಬಿಡಿ. ಅದರಿಂದ ಡೆಫಿನೆಟ್ಲಿ ನಿಮಗೆ ಉಪಯೋಗ ಆಗುತ್ತೆ. ಯಾರೂ ನಿಮಗೆ ಈ ರೀತಿ ತೋರ್ಸೋಕ್ಕಾಗಂಗಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನಂಗೆ ಗ್ರೌಂಡ್ ಇಲ್ಲ ಅಂತ ಹೇಳಿದ್ರು ಒಂದು ಸ್ವಲ್ಪ ಬಿಡು ಮಾಡಿಕೊಂಡು ನಿಮಗೆ ಹೇಳಕೊಂತೇನೆ. ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಇವನ್ ಒಂದು ಸ್ವಲ್ಪ ಯಾಡ್ ಮಾಡ್ಕೊಳ್ಳಿ ನಿಮ್ಮ ರನ್ನಿಂಗ್ ಒಳಗೆ. ಪಕ್ಕ ಒಂದು ಸ್ವಲ್ಪ ಇದಾಗತ್ತೆ. ರನ್ನಿಂಗ್ ಆದಮೇಲೆ ಏನಪ್ಪ ಅಂತ ಹೇಳಿದ್ರೆ ಅದನ್ನು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಅದ್ರೊಳಗೆ ಒಂದು ಸ್ವಲ್ಪ ಯೋಗ ಮಾಡ್ಕೊಂಡ್ಬಿಡ್ಬೇಕು, ಬ್ರೀತ್ ಕಂಟ್ರೋಲ್ ಮಾಡೋದು ಹೆಂಗೆ, ಮತ್ತು ಸ್ಟಾರ್ಟಿಂಗ್ ಒಳಗೆ ಹೆಂಗೆ ಓಡಬೇಕು, ಏನಿಲ್ಲ ಓಡಿ ಬಂದ ಮೇಲೆ ಯಾವ ರೀತಿ ಸ್ಟಿಚಸ್ ಮಾಡ್ಕೋಬೇಕಂತೇಳಿ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಅದು ಸಕ್ಕನ ಬಂದ ಪಟ್ಟನ ನಿಮ್ಮ ಕಡೆ ಬಂದು ಅದನ್ನು ನೀವು ನೋಡಿ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳಿದರೆ ಫ್ರೀ ಒಳಗೆ ಸಬ್ಸ್ಕ್ರೈಬ್ ಹೊಡ್ಕೊಳ್ಳೋದು ಇರುತ್ತೆ. ಫ್ರೀ ಒಳಗೆ ಹೊಡ್ಕೋಬೋದು. ಬೆಲ್ ಐಕು ಫ್ರೀ ಇರುತ್ತೆ, ಅದನ್ನು ಒತ್ಕೊಂಡು ಬಿಡ್ಬೇಕು. ಆದರೂ ಕಂಜೂಸ್ ಮಾಡ್ತೀರಿ ನೀವು, ಕಂಜೂಸ್ ಮಾಡೋಕೆ ಹೋಗಬೇಡ್ರಿ. ಬೆಲ್ ಐಕನ್ ಒತ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಲೈಕ್ ಕೊಡಿ. ಓಕೆನಾ? ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ವುಮೆನ್ಸಿಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಮ್ಮ ಇನ್ಸ್ಟಾ ಒಳಗೆ ಬಂದು ಒಂದು ಸ್ವಲ್ಪ DM ಮಾಡ್ಬೋದು ನೀವು. ಏನಾದರೂ ಪ್ರಾಬ್ಲಮ್ ಇದ್ದರೆ ಪಕ್ಕ ಅವ್ರಿಗೆ ರಿಪ್ಲೈ ಕೊಡ್ತೇನೆ ನಾನು. ಇಲ್ಲಪ್ಪ ಅಂತ ಹೇಳಿದರೆ ಜೈ ಹಿಂದ್.